ಇಲ್ಲ ಅಣ್ಣ, ಇಲ್ಲ ಅಭ್ಯಾಸ ಇಲ್ಲ. ಸಿಗರೇಟ್ ಇಲ್ಲ. 348 ये रोड में बहुत ट्रैफिक होता है. ए रोड. हाँ अभी KGF से आएगा ना बाईपुनाले से ಇಲ್ಲ 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 ಬ್ರೋ 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 ನಿಮ್ಮಿಂದೆ ಬ್ರೋ ಹಿಂಗೆ ಕೈ ಮಾಡ್ತಾ ಇದ್ದೀನಿ. ಜನ ಎಷ್ಟು ಸ್ಯಾಡಿಸ್ಟ್ಗಳಾಗ್ಬಿಟ್ಟಿದ್ದಾರೆ ಅಂದರೆ ಗುರು, ಆಂಬುಲೆನ್ಸ್ಗೂ ದಾರಿ ಬಿಡೋಕ್ಕಾಗಲ್ಲ, ಅಷ್ಟು ಸ್ಯಾಡಿಸ್ಟ್ಗಳಾಗ್ಬಿಟ್ಟವ್ರು. ಓಕೆ, ಏನು ಮನೆಗೆ ಹೋಗಿ ಮೊಟ್ಟೆಗಳಿರ್ತಾವ ಸರ್? ಸರ್ ಗಾಡಿ ಚೆನ್ನಾಗಿದೆ ಸರ್, ಸರ್ವಿಸ್ ಚೆನ್ನಾಗಿಲ್ಲ, ಆಮೇಲೆ ಚಾರ್ಜಿಂಗ್ಗಳು ಚೆನ್ನಾಗಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಒಂದು ನನ್ನ ಓಲಾ ಬಗ್ಗೆ ಬ್ಯಾಡ್ ರಿವ್ಯೂ ಕೊಡ್ತಾ ಇರೋದು. ಏನಕ್ಕೆ ಅಂದರೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ಓಲಾ ಕಂಪ್ನಿಯವ್ರ ಮೇಲೆ. ಏನಕ್ಕೆ ಅಂದರೆ ಹಾಯ್ ಸ್ನೇಹಿತರೆ, ವೆಲ್ಕಮ್ ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಈಗ ಟೈಮ್ ಬಂದುಬಿಟ್ಟು 8:30 ಆಗಿದೆ. ಒಂದು ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿನ ಎತ್ಕೊಂಡಿದ್ದೀನಿ. 27 ಕಿಲೋಮೀಟ್ರ್ ಏನೋ ಇದೆ. ಸೊ ನೋಡೋಣ ಬನ್ನಿ, ಅಲ್ಲಿ ಹೋದ್ಮೇಲೆ ಅಮೌಂಟ್ ಎಷ್ಟು ಕೊಡ್ತಾನೆ ಏನು ಅಂತ ಗೊತ್ತಿಲ್ಲ. ಬಟ್ ಆರ್ಡ್ರನ್ನಂತೂ ಎತ್ಕೊಂಡಿದ್ದೀನಿ. ಸೊ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ಗೆ ಕಾಲ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದು ನಮ್ಮ ಏರಿಯಾನೇ. ಸೊ ಇಲ್ಲಿ ಎಲ್ಲರೂ ಗೊತ್ತಿರೋರೆ, ನೋಡೋಣ ಯಾರು ಅಂತ ಗೊತ್ತಿಲ್ಲ. ಸರ್ ಲೊಕೇಶನ್ ಹತ್ರ ಬಂದೆ. ಇಲ್ಲಿ ಅದೇ ಅಪಾರ್ಟ್ಮೆಂಟ್ ಇದೆಯಲ್ಲ, ಅಪಾರ್ಟ್ಮೆಂಟ್ ಪಕ್ಕದ ರೋಡು. ಹಲೋ, ಹಾಂ ಓಕೆ. ಸೊ ಕಸ್ಟಮರ್ 1 ನಿಮಿಷ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಬನ್ನಿ, ಕಸ್ಟಮರ್ ಬಂದಿದ ತಕ್ಷಣ ಮತ್ತೆ ಸಿಗ್ತೀನಿ ನಿಮಗೆ. ಫಸ್ಟ್ ಡ್ಯೂಟಿ ಲಾಂಗ್ ಬಿದ್ರೇ ಒಂಥರ ಖುಷಿ ನಮಗೆ. ಸೊ ಒಂಥರ ಏನೋ ಒಂಥರ ಬೆಳಗ್ಗೆನೇ ಡ್ಯೂಟಿ ಮಾಡೋಕ್ಕೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ಫಸ್ಟ್ ಆರ್ಡ್ರೆ. ಆಮೇಲೆ ಫಸ್ಟ್ ಆರ್ಡ್ರ್ ಲಾಂಗ್ ಬಿದ್ದು ಕ್ಯಾನ್ಸಲ್ ಆಗಿಬಿಟ್ರೆ ತಿಗಾಲ ಹುರಿದೋಗ್ಬಿಡುತ್ತೆ ಆ ಥರ. ಸೊ ಫಸ್ಟ್ನೇ ಡ್ಯೂಟಿ ಬಿದ್ದಿದೆ ಲಾಂಗ್ ಆರ್ಡ್ರು. ನಾನು ನೋಡಿದಾಗ 25 ಕಿಲೋಮೀಟ್ರ್ ಮೇಲೇ ಇದೆ. 300 ರೂಪಾಯಿ ಅಮೌಂಟನ್ನು ತೋರಿಸ್ದೆ, ತಕ್ಕಂತ ಎತ್ಕೊಂಡ್ಬಿಟ್ಟೆ ನಾನು. OTP ಸರ್, ಅಲ್ಲೋದ್ಮೇಲೆ ಪೇಮೆಂಟ್ ನನಗೆ ಪೇ ಮಾಡಿ. ನನ್ನ ಸ್ಕ್ಯಾನರ್ಗೆ ಪೇ ಮಾಡಿ. ಅಲ್ಲೋದ್ಮೇಲೆ 1912 ಕೂತ್ಕೊಳ್ಳಿ ಸರ್. ಟ್ರೈ ಮಾಡ್ತೀನಿ ಸರ್. ಎಲ್ಲಿದೆ ಡ್ರಾಪು? 1 hour 4 minutes 9:40. ಹಾಂ 8:30 ಹೆಂಗೆ ಹೇಳಿ? ಇದು DJL ಮೇಲೆನಾ? ಇದ್ರ ಮೇಲೆ ನಾಗವಾರ ಮೇಲೆ ಅಲ್ಲ. ಹಾಂ ಹಂಗೆ ಹೋಗ್ಬಿಡಿ, ತುಂಬ ಲೇಟ್ ಆಗಿಬಿಡುತ್ತೆ. ಮಾಡ್ಕೊಳ್ಳಿ. ಹೆಂಗೆ ಹೇಳಿ ನೀವು ಹೇಳ್ತಿರೋದು? ಇದು ಕಂಟ್ರೋಲ್ಮೆಂಟ್ ಇಲ್ಲ. ಕಂಟ್ರೋಲ್ಮೆಂಟ್ ಹಂಗೆ ಹೋದರೆ ಗಲ್ಲಿಯಲ್ಲಿ ಹೋಗೋಕ್ಕಿಂತ ಇದು ಲಾಂಗ್ ರೋಡ್, ಇದು ಬೇಗ ಹೋಗ್ಬಿಡ್ಬೋದಲ್ಲ ರಿಂಗ್ ರೋಡಲ್ಲಿ. ಶಾರ್ಟ್ ಕಟ್ ಇದು ತುಂಬ ಜಾಮ್ ಆಗಿರ್ತದೆ. ಕಲ್ಯಾಣ ನಗರ, ಕೇರ್ಪುರಂ ಎಲ್ಲ ಈ ಟೈಮಲ್ಲಿ ಒಳಗಡೆ ಹೋದರೆ ಜಾಮ್ ಜಾಸ್ತಿ. ರಿಂಗ್ ರೋಡ್ ನಿಮ್ಮ ಇಷ್ಟ, ನಾನು ಹೆಂಗಾದ್ರೂ ಕರ್ಕೊಂಡು ಹೋಗ್ತೀನಿ. ಬನ್ನಿ ಬನ್ನಿ ಬನ್ನಿ. ಹೆಲ್ಮೆಟ್ ಹಾಕೋಬಿಡಿ. ಅಣ್ಣ ಸ್ಟ್ಯಾಂಡ್ ஓப்பன் பண்ணிட்டீங்களா? ఉండరా మచ్చ కాల్ చేస్తా. ಇಲ್ಲ ಅಣ್ಣ, ಇಲ್ಲ ಅಭ್ಯಾಸ ಇಲ್ಲ. ಸಿಗರೇಟ್ ಇಲ್ಲ. 348 ಓಕೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಸಿದ್ರೆ ಸೊ ಫಸ್ಟ್ನೇ ಡ್ರಾಪ್ ಕಂಪ್ಲೀಟ್ ಆಯಿತು. ಸೊ ಇನ್ನೊಂದು ಇಲ್ಲಿಂದನೇ ಇನ್ನೊಂದು ಡ್ಯೂಟಿ ಬಿದ್ದಿದೆ. ಎಲ್ಲಿಗಪ್ಪ ಅಂದರೆ ಬಾನಸವಾಡಿಗೆ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕೆ ಹೆವಿ ಲಾಸ್ ಆಗೋಯಿತು. ಕಸ್ಟಮರು ಶಾರ್ಟ್ ಕಟಲ್ಲಿ ಹೋಗು, ಅಲ್ಲೋಗು ಇಲ್ಲೋಗು ಅಂತ ಅಲ್ಲಿ ಇಲ್ಲಿ ಸುತ್ತಾಡಿಸ್ಕೊಂಡು ಬಂದುಬಿಟ್ರು. ಸೊ ಸಿಕ್ಕಾಬಡೆ ಇದಾಯಿತು. ಕಸ್ಟಮರ್ ಅಲ್ಲೇ ಇದ್ದಾರೆ, ಡ್ರಾಪ್ ಅಲ್ಲೇ ಆಯಿತು. ಕಸ್ಟಮರು ಇನ್ನೊಬ್ರು ಇಲ್ಲೇ ಇದ್ದಾರೆ. ಸೊ ಇದು ಲಕ್ಕು ಅಂದರೆ. ಬಟ್ ಏನಪ್ಪ ಅಂದರೆ ಬಾನಸವಾಡಿಗೆ ಡ್ರಾಪು. ಸೊ ಬನ್ನಿ ರ್ಯಾಪಿಡೋ. OTP 4695. ಅಲ್ಲೋದ್ಮೇಲೆ ಪೇಮೆಂಟ್ ನನಗೆ ಪೇ ಮಾಡಿ. पेमेंट मेरे को कर दो, ठीक है? मेरा स्कैनर को पेटो बैग इधर ही दे दो परवानी.
स्टेशन थोड़ा टाइम कम है, हाँ थोड़ा टाइम कम है। किधर जाना पड़ेगा? SMT रेलवे स्टेशन ना, वही उधर ट्रैफिक नहीं है तो परवा नहीं, ऐसा जा सकता है, ऐसा जाएगा? आगे जाके कप्पा कैसे निकाल सकते? कैसा जाएगा बताओ, ऐसा जाएगा नहीं ऐसा जब इधर से भी रास्ता है, बट ऐसा ज़्यादा रोड खराब है, ऐसा जब जाने का ठीक है। तुमको रूट पता है ना ऐसा? ठीक है ठीक है, मेरे को तो थोड़ा ಗೈಡ್ ಕರೋ. ರೈಲ್ವೆ ಸ್ಟೇಷನ್ ಹತ್ರ ಡ್ರಾಪ್ ಇತ್ತು, ಇಲ್ಲಿ ಬಂದಿದ್ದೀನಿ. ಅಮೌಂಟ್ ಬಂದು 247 ಆಗಿದೆ. $247. स्कैनर ये रोड में बहुत ट्रैफिक होता है। ए रोड, हाँ अभी LGF से आएगा ना, बाइको नाले से ಏನು ಮಾಡಪ್ಪ 247 बोल तो बहुत ज़्यादा आ गया, इधर से आता तो जल्दी ठीक है. नहीं आता। ఓకే థ్యాంక్ యూ. ఏం ఒకసారి కదా ఓటీపీ 9167. मेरे को उधर पेमेंट मेरे को कर दो, ठीक है? बैठो बैठो जल्दी. हो गया, ಥ್ಯಾಂಕ್ ಯು. 3 ಡ್ಯೂಟಿನ ಮಾಡಿಕೊಂಡು, ಸೊ ಎಲ್ಲನೂ ಲಾಂಗ್ಗೆ 3 ಡ್ಯೂಟಿನೂ ಮಾಡ್ಕೊಂಡೆ. ಸೊ ವ್ಯಾಲೆಟ್ ಬ್ಯಾಲೆನ್ಸು ಖಾಲಿಯಾಗಿತ್ತು, ಸೊ ಅದನ್ನು ಕಟ್ಕೊಂಡು ಈಗ ಗಾಡಿ ಚಾರ್ಜಿಂಗ್ ಖಾಲಿಯಾಗಿದೆ. ಸೊ ಗಾಡಿನ ತಂದು ಗಾಡಿಗೆ ಚಾರ್ಜ್ ಹಾಕಿದ್ದೀನಿ. ಇನ್ನು ಟಿಫನ್ ಬೇರೆ ಮಾಡಿಲ್ಲ, ಟಿಫನ್ ಮಾಡಿಕೊಂಡು ವ್ಯಾಲೆಟ್ ಬ್ಯಾಲೆನ್ಸ್ ಕಟ್ಟಿದ್ದೀನಿ, ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಟಿಫನ್ ಮಾಡಿಕೊಂಡು ಮತ್ತೆ ಡ್ಯೂಟಿನ ಸ್ಟಾರ್ಟ್ ಮಾಡ್ತೀನಿ. 669 ರೂಪಾಯಿ ಆಗಿದೆ. ಬೆಳಗ್ಗೆ 8 ಗಂಟೆಯಿಂದ 11:37ವರೆಗೂ. ಸೊ ಈಗ ಮತ್ತೆ ಟಿಫನ್ ಮಾಡಿಕೊಂಡು ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಸೊ ಒಂದು ಸುಧಮ್ ನಗರಿಂದ ಒಂದು ಜಕ್ಕೂರಿಗೆ ಒಂದು ಬಿದ್ದೈತೆ, ಯಾವುದ್ರಲ್ಲಪ್ಪ ಅಂದರೆ ಪೋರ್ಟ್ರಲ್ಲಿ ಡ್ಯೂಟಿನ ತಗೊಂಡಿದ್ದೀನಿ, ಪಾರ್ಸಲ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ ಅಂದರೆ 17 ಕಿಲೋಮೀಟ್ರ್ ಇದೆ. ಎಕ್ಸಾಕ್ಟಾಗಿ ಎಲ್ಲಪ್ಪ ಡ್ರಾಪು ಅಂದರೆ ಅಮೃತಲ್ಲಿ ಬಿಟ್ಟು ಮುಂದೆ ಜಕ್ಕೂರು ಕಡೆ. ಸೊ ಐಟಮ್ನ ಪಿಕಪ್ ಮಾಡ್ಕೊಂಡಿದ್ದೀನಿ, ಬನ್ನಿ ಡ್ರಾಪ್ ಕಡೆ. ಈಗ ಒಂದು ಸುಧಮ್ ನಗರಿಂದ ಒಂದು ಜಕ್ಕೂರು ಕಡೆಗೆ ಒಂದು ಪೋರ್ಟ್ರಲ್ಲಿ ಒಂದು ಡ್ಯೂಟಿ ಎತ್ಕೊಂಡಿದ್ದೀನಿ. ಏನು ಟ್ರಾಫಿಕ್ ಇದೆ ಅಂದರೆ ಯಪ್ಪ, ಬೆಂಗಳೂರಲ್ಲಿ ಸಂಜೆ 4 ಗಂಟೆಯಿಂದ ಶುರುವಾಗುತ್ತೆ ನೋಡಿ, 4 ಗಂಟೆಯಿಂದ ರಾತ್ರಿ 9 ಗಂಟೆಯಿಂದ 10 ಗಂಟೆವರೆಗೂ ನೀನು ಯಾವ ರೋಡಾಗಿ ಹೋಗು, ನೀನು ಎಲ್ಲಾದರೂ ಹೋಗು, ಟ್ರಾಫಿಕ್ ಅಂತೂ ಇದ್ದೇ ಇರ್ತದೆ. ಅದರಲ್ಲೂ ಬೇರೆ ಈ ಬಿಸಿಲು ಮುಖಕ್ಕೆ ಹೊಡಿತಿದೆ, ಹೆಂಗೆ ಹೊಡಿತಾ ಇದೆ ಅಂದರೆ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ. ಯಪ್ಪ ದೇವ್ರೆ, ಬೆಂಕಿ ಎತ್ಕೊಂಡು ಮುಖದ ಮೇಲೆ ಇಟ್ಕೊಂಡಂಗೆ ಅನಿಸ್ತಾ ಇದೆ ಸೀರಿಯಸ್, ಅಷ್ಟು ಬಿಸಿಲಿದೆ. ಈಗಲೇ ಹಿಂಗಿದೆ ಅಂದರೆ ಇನ್ನು ಹೋಗ್ತಾ ಅಯ್ಯೋ ಗೋವಿಂದ. ಸೊ ಬನ್ನಿ ಹೋಗೋಣ ಡ್ರಾಪ್ ಕಡೆ. ಆಟೋಗಳೆಲ್ಲ ಸ್ಟಾರ್ಟ್ ಆಗಿದೆಯಲ್ಲ. ಇಲ್ಲ ಬ್ರೋ ನಿಮ್ಮ ಹಿಂದೆ ಬ್ರೋ, ಹಿಂಗೆ ಕೈ ಮಾಡ್ತಾಯಿದ್ದೀನಿ. 18 ಸರ್ ಚಾರ್ಜಿಂಗ್ ಬೇಕಾ? ಇರಲಿ ಕೂತ್ಕೊಳ್ಳಿ. ಅಲ್ಲೋದ್ಮೇಲೆ ಪೇಮೆಂಟ್ ನಾನು ಸ್ಕ್ಯಾನರ್ ಮಾಡಿ ಕೂತ್ಕೊಳ್ಳಿ. ಓಣ ಹೆಲ್ಮೆಟ್ ಹಾಕೋಬಿಡಿ ಅಣ್ಣ. ಒಂದು ಜನ ಎಷ್ಟು ಸ್ಯಾಡಿಸ್ಟ್ಗಳಾಗ್ಬಿಟ್ಟಿದ್ದಾರೆ ಅಂದರೆ ಆಂಬುಲೆನ್ಸ್ಗೂ ದಾರಿ ಬಿಡೋಕ್ಕಾಗಲ್ಲ, ಅಷ್ಟು ಸ್ಯಾಡಿಸ್ಟ್ಗಳಾಗ್ಬಿಟ್ಟವ್ರು. 2:15 ಹೇಳಿದ್ದೀನಿ, 2:15 ಮಾತಾಡಿದ್ದೀನಿ. ಮಾಮೂಲಿ ಬ್ರೋ, ಇವಾಗ ಬಾಗುರು ಲೆಫ್ಟ್ಗೆ ಅಷ್ಟು ಜಾಗ ಇದೆ, ಲೆಫ್ಟ್ಗೆ ಹೆಣ್ಗುರು ಸಾಯ್ತವೆ ಹಂಗೆ ಜಾಗ ಬಿಡೋಕೆ. ಏನು ಮನೆಗೆ ಹೋಗಿ ಮೊಟ್ಟೆಗಳಿರ್ತಾವ. ಜಾಗನೇ ಬಿಡಲ್ಲ ಗುರು, ಅದರಲ್ಲೂ ಬೇರೆ. ಅದಾದ್ಮೇಲೆ ರೈಟು ಸಪ್ತಗಿರಿ, ಅದೇ ಸ್ಟ್ರೈಟ್ ರೋಡು, ಸಪ್ತಗಿರಿ ಕಾಲೇಜು, ಸಪ್ತಗಿರಿ ಹಾಸ್ಪಿಟ್ಲು.
ಏನೇ ಹೇಳಿ ಗುರು, ನಿಜ ಹೇಳ್ತೀನಿ, ಬೆಂಗಳೂರಲ್ಲಂತೂ ಜನಕ್ಕೆ ಅಂತೂ ಒಂದು ಪ್ರಾಣದ ವ್ಯಾಲ್ಯೂವೇ ಗೊತ್ತಿಲ್ಲ. ಏನಕ್ಕೆ ಅಂದರೆ ನಾನು ತುಂಬ ಕಡೆ ನೋಡಿದ್ದೀನಿ, ಬೆಂಗಳೂರಲ್ಲಿ ಆ್ಯಂಬುಲೆನ್ಸ್ ಬಡ್ಕಂತಾನೆ ಇರ್ತದೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸ್ವಲ್ಪನೂ ಸೆನ್ಸ್ ಇರಲ್ಲ. ನಾವು ಜಾಗ ಮಾಡಿಕೊಡೋಣ, ಒಂದು 2 ನಿಮಿಷ ಲೇಟಾಗಿ ಹೋದ್ರು ಏನಾಗಲ್ಲ, ನಮಗೇನು ಅಂತ ಇರಲ್ಲ. ಏನೋ ಇವ್ರು ಮನೆಗಳಿಗೆ ಹೋಗಿ ಸತ್ತೋಗೋ ಥರ ಆಡ್ತಾ ಇರ್ತಾರೆ, ಇಲ್ಲಾಂದರೆ ಮನೆಗೆ ಹೋಗಿ ಮೊಟ್ಟೆಗಳಿಡೋ ಥರ ಆಡ್ತಾರೆ. ಅಲ್ಲ ಜಯಂತ್ ಗೊತ್ತಾ ನಿಮಗೆ? ಹೇಳಿ, ನಾ ಬೈರ ನಂಬರ್ ಕೊಟ್ಟ ಅಂತಾನೆ ಹೇಳಿ. 114 पेमेंट कर सकते हैं 240. हाँ नहीं 240. ಓಕೆ, ಥ್ಯಾಂಕ್ ಯು ಸರ್. ಸರ್ ಗಾಡಿ ಚೆನ್ನಾಗಿದೆ ಸರ್, ಸರ್ವಿಸ್ ಚೆನ್ನಾಗಿಲ್ಲ, ಆಮೇಲೆ ಚಾರ್ಜಿಂಗುಗಳು ಚೆನ್ನಾಗಿಲ್ಲ. ಎಲ್ಲ ಕಡೆ 10 ಕಿಲೋಮೀಟ್ರಿಗೆ ಹಾಕಿದ್ದಾಳೆ, ಗನ್ನುಗಳೆಲ್ಲ ಕಡೆ ಕೆಟ್ಟೋಗ್ಬಿಟ್ಟಿದೆ, ಅದು ಸರಿಯಾಗಿ ರೆಡಿ ಮಾಡ್ತಿಲ್ಲ. S1 Pro ಸರ್ವಿಸ್ ಒಂದು ಚೆನ್ನಾಗಿಲ್ಲ, ಗಾಡಿ ಚೆನ್ನಾಗಿದೆ ಸರ್. ಅಂದರೆ ನಾವು ಪರ್ಸನಲ್ ಯೂಸ್ಗೆ ಅಂದರೆ ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ಅಕಸ್ಮಾತ್ ಏನಾದ್ರು ಸರ್ವಿಸ್ ಏನಾದ್ರು ಪ್ರಾಬ್ಲಮ್ ಬಂದಾಗ ಸರ್ವಿಸ್ ಸ್ಟೇಷನ್ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ. ಮೋಸ್ಟ್ಲಿ ಅದೊಂದು ಸರಿ ಹೋದರೆ ಗಾಡಿ ಎಲ್ಲ ಚೆನ್ನಾಗಿದೆ ಸರ್. ಬೆಟರ್ ಸರ್ ಇದು ಮತ್ತು ಏತರ್ ನೋಡಿ, ರಿವ್ಯೂ ನೋಡಿ, ಎರಡು ಏತರದ್ದು ಸರ್ವಿಸ್ ಚೆನ್ನಾಗಿದೆ, ಗಾಡಿ ಎಲ್ಲ ಚೆನ್ನಾಗಿದೆ. ಬಟ್ ಏನಂದರೆ ಅದೇ ಮೈಲೇಜ್ ಒಂದು ಸ್ವಲ್ಪ ಎಲ್ಲ ನೋಡಿದ್ರೆ ಇದು ಬೆಟರ್ ಇದೆ ಅಷ್ಟೇ. 140 ಹಂಗೆ ಬರುತ್ತೆ ಸಿಂಗಲ್ ಆದರೆ. ಡಬಲ್ ಆದರೆ ಒಂದು 100 ಅಷ್ಟು. ಬಟ್ ಒಂದು ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ ಅಷ್ಟೇ. ಬೆಟರ್ ಏತರ್ಗೆ ಹೋದರೆ ಬೆಟರ್ ನನ್ನ ಒಪಿನಿಯನ್. ಯಾಕಂದರೆ ಮೈನ್ ಸರ್ವಿಸ್ ಇಂಪಾರ್ಟೆಂಟ್ ಅಲ್ಲ ಸರ್. ನಾವು ಬಂಡವಾಳ ಹಾಕ್ಬಿಟ್ಮೇಲೆ ಈಗ ಏನಾಗ್ತದೆ ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂತ ಅಲ್ಲಿ ತೊಗೊಂಡೋದ್ರೆ 3 ದಿವಸ ಬಿಡಿ ಗಾಡಿ, 4 ದಿವಸ ಬಿಡಿ ಅಂತಾರೆ. ಹಂಗೆ ನಾವು ಬಿಟ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ. ಓಕೆ ಸರ್, ಓಕೆ ಸರ್. ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಇದೇ ಫಸ್ಟ್ ಟೈಮ್ ನಾನು ಒಂದು ನನ್ನ ಓಲಾ ಬಗ್ಗೆ ಬ್ಯಾಡ್ ರಿವ್ಯೂ ಕೊಡ್ತಾ ಇರೋದು. ಏನಕ್ಕೆ ಅಂದರೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ಓಲಾ ಕಂಪ್ನಿಯವ್ರ ಮೇಲೆ. ಏನಕ್ಕೆ ಅಂದರೆ ಬಿಕಾಸ್ ಆಫ್ ಚಾರ್ಜಿಂಗ್ ಸ್ಲಾಟ್ಗಳು ಎಲ್ಲೂ ಸರಿಯಾಗಿಲ್ಲ, ಅದಾದಮೇಲೆ ಸರ್ವಿಸ್ ಸರಿಯಾಗಿಲ್ಲ. ಸೊ ಓಪನ್ ಅಪ್ ಆಗಿ ಹೇಳ್ತೀನಿ, ಇನ್ಮೇಲೆ ಇಷ್ಟು ದಿವಸ ಹೇಳಿರಲಿಲ್ಲ, ಇನ್ಮೇಲೆ ಹೇಳ್ತೀನಿ ಅಷ್ಟೇ. ಸೊ 194 ಒಂದು ಬೀಳ್ತಾ ಇದೆ. ಎಲ್ಲಿಗಪ್ಪ ಅಂದರೆ ಅಶೋಕ್ ನಗರ, ನನ್ನ ಪ್ರಕಾರ MG ರೋಡ್ಗೆ ಅನಿಸುತ್ತೆ. ಪಿಕಪ್ 194 ಇಲ್ಲಿ ಏಷ್ಯಾ ಮಾಲ್. 2 ದಿವಸದಿಂದ ಈಗ ಶುರು ಮಾಡಿದ್ರಾ? ಹೆಂಗಿದೆ ಅರ್ನಿಂಗ್ಸು? ಅಲ್ಲ ಹೋಗ್ಲೋ ಥರ ಇದೆಯಾ, ಬೈಯೋ ಥರ ಇದೆ ನಮ್ಮನ್ನು? ಅಲ್ಲ ನಮ್ಮನ್ನು ನೋಡಿ ಶುರು ಮಾಡಿದೆ ಅಂದ್ರಲ್ಲ, ಅದಕ್ಕೆ. ಪೋಟ್ರು ಹಾಂ, ನಂದೆ. ಇದು ಪೇಮೆಂಟು ಅವರೇ ಕೊಡ್ತಾರಾ? ಓಕೆ, ಥ್ಯಾಂಕ್ ಯು. ಸರಿ ಬ್ರೋ, ಥ್ಯಾಂಕ್ ಯು. ಬರಲಾ? ಸೊ ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತ ನನ್ನ ವೀಡಿಯೋಸ್ನ ನೋಡಿ ಪೋಟ್ರು ಶುರು ಮಾಡಿದ್ರಂತೆ, ಅದಕ್ಕೆ ಬೈತಾ ಇದ್ದೀರಾ ಹೆಂಗೆ ಅಂತ ಕೇಳಿದೆ. ಹಾಂ ಅಣ್ಣ, 194. ಓಕೆ, ಥ್ಯಾಂಕ್ ಯು. MG ರೋಡಿಂದ ಆ ಕಡೆಯಿಂದ ಒಂದು ಹಂಗೋ ಹಿಂಗೋ ನಮ್ಮ ಮನೆ ಕಡೆನೇ ಬಿತ್ತು. ಸೊ ಈಗ ಡ್ಯೂಟಿನ ಆಫ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಸಾಕಾಯಿತು, ಮನೆಗೆ ಬಂದೆ. ಬೆಳಗ್ಗೆ 8 ಗಂಟೆಗೆ ಶುರು ಮಾಡಿದ್ದು. ಸೊ ಈಗ 8 ಗಂಟೆ ಆಗಿದೆ. 12 ಅವರು, ಅದರಲ್ಲಿ ಮಧ್ಯ ಒಂದು 2 ಅವರ್ ರೆಸ್ಟು ಚಾರ್ಜಿಂಗ್ಗೆ, ಅದಕ್ಕೆ ಅಂತ 3 ಅವರ್, 3 ಅವರ್ ಅಂದ್ಕೊಳ್ಳಿ. ಸೊ ಎಲ್ಲ ತೆಗೆದು ಇವತ್ತು ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ನಿಮಗೆ ಸ್ಕ್ರೀನ್ಶಾಟ್ ಅಂತೂ ಹಾಕಲ್ಲ ನಾನು. ಏನಕ್ಕೆ ಅಂದರೆ ಮರ್ತೋಗ್ಬಿಡ್ತೀನಿ ಎಡಿಟಿಂಗಲ್ಲಿ, ಮತ್ತು ನೀವು ಬಂದು ಕ್ಯಾಕರ್ಸ್ ಮಕ್ಕಕ್ಕೆ ಹೋಗಿತೀರಾ. ಸೊ ಅದಕ್ಕಂತಲೇ ಇಲ್ಲೇ ಲೈವಲ್ಲೇ ತೋರಿಸ್ಬಿಡ್ತೀನಿ, ಒಂದೇ 1 ಸೆಕೆಂಡು. ಸೊ ರ್ಯಾಪಿಡೋ ಮತ್ತು ಪೋಟರ್ 2 ಅಪ್ಲಿಕೇಶನ್ನು ಇವತ್ತು ಡ್ಯೂಟಿ ಮಾಡಿರೋದು. ಸೊ ರ್ಯಾಪಿಡೋದಲ್ಲಿ ಬಂದು ಎಷ್ಟಾಗಿದೆ ಅಂದರೆ ಇಲ್ಲೇ ನೋಡಿ,
ಸೊ ರ್ಯಾಪಿಡೋದಲ್ಲಿ ಇಷ್ಟ ಆಗಿದೆ ಇರು. ಸೊ ಅದಾದಮೇಲೆ ಪೋರ್ಟರ್ ಆಫ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಡ್ಯೂಟಿಗಳೆಲ್ಲೆಲ್ಲೋ ಬೇರೆ ಬೇರೆ ಕಡೆ ಕೊಡ್ತಾಯಿದ್ದ, ಡಿಲೇ ಆಗ್ತಾಯಿದೆ ಅಂದ್ಬಿಟ್ಟು. ಸೊ ಪೋರ್ಟರಲ್ಲಿ ಬಂದ್ಬಿಟ್ಟು ಇಷ್ಟ ಆಗಿದೆ, ಕಾಣಿಸ್ತಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ 450 ರೂಪಾಯಿ ಪೋರ್ಟರಲ್ಲಾಗಿದೆ. ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು 1027 ರೂಪಾಯಿ ಆಗಿದೆ. ಸೊ ಟೋಟಲ್ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಡಿ. ಸೊ ನನಗೆ ಇನ್ನೊಂದೇನಪ್ಪ ಅಂದರೆ ಲಿಟರ್ಲಿ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಒಂದು ಸ್ವಲ್ಪ ಬೌನ್ಸ್ ಬ್ಯಾಕ್ ಆಗ್ತಾಯಿದೆ ನಮ್ಮ ಪೋರ್ಟರು, ರ್ಯಾಪಿಡೋ ಎಲ್ಲ ಡ್ಯೂಟಿಗಳು ಅಂತ ನಾನು ಪರ್ಸ್ನಲಿ ನನಗೆ ಅನ್ನಿಸ್ತಾ ಇದೆ. ಸೊ ನಿಮಗೇನು ಅನ್ನಿಸ್ತಿದೆ ಅಂತ ನೀವು ನೋಡ್ತಿರೋ ಅಂತ, ನೀವು ಡ್ಯೂಟಿ ಮಾಡ್ತಾ ಇರೋರು ಯಾರಾದರೂ ನಿಮಗೇನು ಅನ್ನಿಸ್ತಿದೆ ಅಂತ ದಯವಿಟ್ಟು ನಿಮ್ಮ ಒಪಿನಿಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಏನಕ್ಕೆಪ್ಪ ಅಂದರೆ ಸೊ ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು. ಯಾವತ್ತೂ ನನ್ನ ಒಂದು ಡಿಸಿಷನ್ನೇ ಫೈನಲ್ ಡಿಸಿಷನ್ ಅಲ್ಲ, ನಾನೇ ದೊಡ್ಡವನಲ್ಲ. ಯಾಕಂದರೆ ಇದು ನನ್ನ ಒಂದು ಅನಿಸಿಕೆ. ಇವತ್ತು ನನಗೆ ಚೆನ್ನಾಗಿ ಕೊಟ್ಟಿರ್ಬೋದು, ಇವತ್ತು ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀನಿ. ಸೊ ಇವತ್ತು ಕೆಲವ್ರಿಗೆ ಹೆಂಗೆ ಬೇರೆ ಥರನೂ ಇರ್ಬೋದಲ್ವಾ. ಸೊ ಅದಕ್ಕೋಸ್ಕರ ನಿಮ್ಮ ಒಪಿನಿಯನನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇಷ್ಟು ಹೇಳ್ತಾ, ಸೊ ಇವತ್ತಿನ ಅರ್ನಿಂಗ್ಸ್ ಇಷ್ಟಾಗಿತ್ತು, ಇವತ್ತು ಎಕ್ಸ್ಪೀರಿಯನ್ಸಿಂಗ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುಂಚೆ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ಬಿಕಾಸ್ ಏನಕ್ಕೆ ಅಂದರೆ ಏನೋ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗ್ತಾಯಿದ್ದಾರೆ. ಏನೋ ಗೊತ್ತಿಲ್ಲ, ದಯವಿಟ್ಟು ಕಂಟೆಂಟ್ ಇಷ್ಟ ಆಗ್ತಿಲ್ವಾ ಏನು ಅಂತಲೂ ಗೊತ್ತಾಗ್ತಾಯಿಲ್ಲ. ಸಪೋರ್ಟ್ ಸಿಗ್ತಾ ಇದೆ, ಬಟ್ ಆದರೆ ಸಬ್ಸ್ಕ್ರೈಬರ್ಸ್ ಅಷ್ಟು ಆಗ್ತಾಯಿಲ್ಲ ಅಷ್ಟೇ. ಸೊ ಓಕೆ, ಫೈನಲಾಗಿ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಒಂದು ಲಡ್ಡುನ ಪಾರ್ಸಲಲ್ಲಿ ವಾಟ್ಸಪ್ ಮಾಡಿಬಿಡ್ತೀನಿ. ಬಾಯ್.